ಮರ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಅದರ ಬೇರುಗಳು ಇರೋದು ಭೂಮಿಯಲ್ಲಿ ಎಂಬಂತೆ ನಾವುಗಳು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಸಹ ನಾವು ಹತ್ತಿ ಬಂದ ಮೆಟ್ಟಲುಗಳನ್ನ ಮರಿಬಾರದು. ಅದೇ ರೀತಿ ನನ್ನನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿ ವ್ಯಕ್ತಿತ್ವ ರೂಪಿಸಿಕೊಂಡವರು ಕೋಲಾರ ಜನತೆಯಾಗಿದ್ದಾರೆ. ನಾನು ಎಲ್ಲೇ ಇರಲಿ ನನ್ನ ಜನ್ಮಭೂಮಿ ಮತ್ತು ನನ್ನ ಕರ್ಮಭೂಮಿಯು ಕೋಲಾರವಾಗಿರುತ್ತೆ. ನನ್ನ ಉಸಿರು ಇರೋವರೆಗೂ ಕೋಲಾರದ ಋಣವನ್ನ ಮರೆಯಲಾರೆ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ನುಡಿದ್ರು. ನಗರದ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಮುಖ್ಯಮಂತ್ರಿಗಳಿಂದ ಪತ್ರಕರ್ತರ ಕಲ್ಯಾಣ ನಿಧಿಗೆ 25 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಸಿದ ಹಿನ್ನೆಲೆ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಸಂತೋಷದ ಸಂದರ್ಭದಲ್ಲಿ 2 ಕೈಗಳ 10 ಬೆರಳುಗಳಿಂದ ಚಪ್ಪಾಳೆ ತಟ್ಟಿ ಹರ್ಷ ವ್ಯಕ್ತಪಡಿಸುತ್ತೇವೆ. ಆದರೆ ದುಃಖದ ಸಂದರ್ಭದಲ್ಲಿ ಕಣ್ಣೀರು ಒರೆಸಲು 1 ಬೆರಳು ಸಾಕು ಎಂಬುದನ್ನ ಕೊಪ್ಪಳದ ಗವಿಮಠದಲ್ಲಿನ ಸಂದೇಶದ ಫಲಕದಲ್ಲಿ ಬರೆದಿರುವುದನ್ನ ನೆನಪಿಸಿಕೊಂಡರು. ಪತ್ರಕರ್ತನಾಗಿ ಕಷ್ಟ ಸುಖಗಳನ್ನ ಅನುಭವಿಸಿರುವ ನನಗೆ ಕೊರೋನಾ ಸಂದರ್ಭದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ಅನೇಕ ಗೆಳೆಯರನ್ನ ಕಳೆದುಕೊಂಡ ನೋವು ಮರೆಯಲು ಸಾಧ್ಯವಿಲ್ಲ. ಹಾಗಾಗಿ ಪತ್ರಕರ್ತರಿಗೆ ಆರೋಗ್ಯ ಸಂಜೀವಿನಿ ಎಂಬ ಯೋಜನೆಯಡಿ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ದೊರೆಯುವಂತೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮಂಜೂರು ಮಾಡಿಸುವುದು ನನ್ನ ಕರ್ತವ್ಯವಾಗಿತ್ತು. ಇದರ ಜತೆಗೆ ವಿಶೇಷವಾಗಿ ತವರಿನ ಕಾಳಜಿಯ ಹಿನ್ನೆಲೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿ ನಿಧಿಗೆ ಸರ್ಕಾರದಿಂದ 25 ಲಕ್ಷ ರೂಪಾಯಿ ದೇಣಿಗೆ ಕೊಡಿಸಿದೆ ಅಂತ ಹೇಳಿದ್ರು. ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಚಲನಚಿತ್ರ ಮಂಡಳಿ ಅಧ್ಯಕ್ಷ ಹಾಗೂ ಖ್ಯಾತ ಸಂಗೀತ ನಿರ್ದೇಶಕ ಮತ್ತು ಹಾಸ್ಯ ನಟ ಸಾಧು ಕೋಕಿಲ ಮಾತನಾಡಿ, ಕೋಲಾರಕ್ಕೂ ನನಗೂ ಅವಿನಾಭಾವ ಸಂಬಂಧವಿದೆ. ನನ್ನ ತಾಯಿಯ ತವರು ಇದೇ ಕೋಲಾರವಾಗಿದೆ. ನನ್ನ ತಂದೆ ಬೆಮೆಲ್ ದಿನಗೂಲಿ ನೌಕರರಾಗಿದ್ದು ತೀರಾ ಬಡತನದ ಪರಿಸ್ಥಿತಿಯಲ್ಲಿ ಬೆಳೆದು ಇಲ್ಲಿನ ಮೇರಿಯಮ್ಮ ಚರ್ಚ್ನಲ್ಲಿ ಮಲಗುತ್ತಿದ್ದ ಸಂದರ್ಭವನ್ನ ನೆನಪಿಸಿಕೊಂಡ ಅವರು, ಹಾಗೆಯೇ ನನ್ನ ಅತ್ಯಂತ ಆತ್ಮೀಯ ಪ್ರಭಾಕರ್ ಕರೆದ ಕೂಡಲೇ ತವರಿಗೆ ಓಡಿ ಬಂದೆ ಅಂತ ತಿಳಿಸಿದ್ರು. ಒಂದು 25 ಲಕ್ಷ ನಿಮ್ಮ ಏನ್ ನಾವು ಪತ್ರಕರ್ತರ ಕಲ್ಯಾಣ ನಿಧಿ ಕೊಡೋದು ಅಂತಿದೆ, ಆ ಕಾನ್ಸೆಪ್ಟ್ ಇದೆಯಲ್ಲ, ನಿಮ್ಗೆ 1 ಲಕ್ಷ 2 ಲಕ್ಷ ತಗೊಳ್ಳಿಕ್ಕೂ ಕಷ್ಟ. ನಮ್ಮವರೊಬ್ರು ಒಬ್ಬ ಕೇಂದ್ರ ಸ್ಥಾನದಲ್ಲಿ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಮುಖ್ಯಮಂತ್ರಿ ಕಚೇರಿವರೆಗೂ ಇದ್ರೆ ಏನೆಲ್ಲ ಸಾಧನೆ ಆಗುತ್ತೆ ಮತ್ತೆ ಎಷ್ಟೆಲ್ಲ ಅನುಕೂಲಗಳಾಗುತ್ತೆ ಅನ್ನೋದಕ್ಕೆ ಪ್ರಭಾಕರ್ ಸ್ವಾಮಿ ಸಾಕ್ಷಿ. ಇದು ಕೋಲಾರ ವಿಚಾರ ಅಷ್ಟೇ ಅಲ್ಲ, ಇಡೀ ರಾಜ್ಯದ ವಿಚಾರ ತಗೊಳ್ಳಿ. ನಾನು ಪದೇ ಪದೇ ಹೇಳ್ತೀನಿ, ಅವರು ಈ ಸಂಪುಟದಲ್ಲಿ ಪತ್ರಕರ್ತರ ಖಾತೆ ಸಚಿವರು, ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಪತ್ರಕರ್ತರ ಖಾತೆ ಸಚಿವರು. ಅವರ ಆಫೀಸ್ನಲ್ಲಿ 24 ಗಂಟೆ ಇರಿ. ಎಲ್ಲೂ ಕೋಲಾರದಿಂದ ಹಿಡಿದು ಬೆಳಗಾವಿವರೆಗೂ ಪ್ರತಿ ಜಿಲ್ಲೆ ಪತ್ರಕರ್ತರೇ ತುಂಬಿರ್ತಾರೆ. ನೀವು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ಯಾರೇ ಬಂದ್ರು, ನಾವು ಮೊದಲೆಲ್ಲ ಒಂದು ಮುಖ್ಯಮಂತ್ರಿ ಕಚೇರಿಯಲ್ಲಿ ಒಬ್ಬ ಪತ್ರಕರ್ತರು ಯಾವ್ದನ್ನ ಅವ್ರ ಮನೆ ಸಮೀಪ ಹೋಗ್ಬೇಕಂದ್ರೆ 3-4 ದಿನ ಬೇಕಿತ್ತು. ಇಡೀ ರಾಜ್ಯದಲ್ಲಿ ತನ್ನದೇ ಆದಂತ ಹೆಸರನ್ನ ಹೊಂದಿದೆ. ಇವತ್ತು ಯಾವುದೇ ಮೀಡಿಯಾ ಹೌಸ್ ಹೋದ್ರೆ ಅಲ್ಲಿ ಕೋಲಾರ ಜಿಲ್ಲೆಯ ಪತ್ರಕರ್ತರು 1, 2, 4 ಜನ ಇದ್ದೇ ಇರ್ತಾರೆ. ಅದಕ್ಕೆ ಸಾಕ್ಷಿ ಅಂತಂದ್ರೆ ನಮ್ಮ ಪ್ರಭಾಕರ್, ನಮ್ಮ ಲಕ್ಷ್ಮೀನಾರಾಯಣ್, ಚಂದ್ರಕೃಷ್ಣ ಪೊಲಂಪಲ್, ಈ ತರದವರು ಪ್ರತಿಯೊಂದು ಮೀಡಿಯಾ ಹೌಸ್ ಅಲ್ಲಿ ಹೋದ್ರೂ ಕೂಡ ಕೋಲಾರದವರು ಇದ್ದೇ ಇರ್ತಾರೆ. ಆ ರೀತಿಯಲ್ಲಿ ಕೋಲಾರ ಜಿಲ್ಲೆಯ ಪತ್ರಿಕೋದ್ಯಮ ತನ್ನ ಗಟ್ಟಿತನವನ್ನ ಉಳಿಸಿಕೊಂಡು ಪತ್ರಿಕೋದ್ಯಮಕ್ಕೆ, ಕನ್ನಡದ ಪತ್ರಿಕೋದ್ಯಮಕ್ಕೆ ಈಗಾಗಲೇ ನಾನು ಹೆಸರುಗಳು ಹೇಳಿದೆ, ಪ್ರಭಾಕರ್ ಅವರು, ಕಾಮರೂಪಿ ಅವ್ರದ್ದು, ನಮ್ಮ ಸಚ್ಚಿ ಅವ್ರದ್ದು, ಎಲ್ಲರದು. ಅದರ ಭಾರತೀಯ ಪತ್ರಿಕೋದ್ಯಮಕ್ಕೂ ಕೂಡ ಕೊಡುಗೆಯನ್ನ ಕೊಟ್ಟಿರುವಂತ ಒಂದು ಸಂದರ್ಭದಲ್ಲಿ ನಾನು ಕೂಡ ಇವತ್ತಿಗೂ ಏನೇ ಸರ್ಕಾರದಲ್ಲಿ ಏನೇ ಕೆಲಸ ಆಗ್ಬೇಕು, ಏನೇ ಮಾಡ್ಬೇಕಾದ್ರು, CMನೇ ಭೇಟಿ ಆಗ್ಬೇಕು, ಏನೇ ಆಗ್ಬೇಕಾದ್ರೆ ನಾನು ಒಬ್ಬರಿಗೆ ಕಾಲ್ ಮಾಡೋದು ಅದು ಪ್ರಭಾಕರ್ ಸರ್. ಇನ್ಯಾರು ಯಾಕೆ ನನ್ಗೆ ಗೊತ್ತು, ಅವ್ರಿಗೆ ಫೋನ್ ಮಾಡಿದ್ರೆ ಎಲ್ಲ ಕೆಲಸ ಆಗುತ್ತೆ ಅಂತ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ, ನಿಮ್ ತಲೆಗೆ ಇಟ್ಕೊಳ್ಳಿ. ಏನೇ ನಮ್ಗೆ ಕೆಲಸ ಆಗ್ಬೇಕಾದ್ರು ಈಗ ಅವ್ರ ಪಕ್ಕದಾಗಿರೋರಲ್ಲ, ಜೊತೆಲೇ ಇರೋರು ಪ್ರಭಾಕರ್ ಸರ್. ಇಷ್ಟು ಮಾತ್ರ ಅಲ್ಲ, ಇನ್ನು ಏನೇ ಇದ್ರು ಕೂಡ ಈ ಸಂದರ್ಭದಲ್ಲಿ ಮಾಡ್ಕೊಂಬಿಡಿ ಅಂತ ಹೇಳ್ತೆ. ಪ್ರಭಾಕರ್ ಅವರು ಬಂದಿದ್ದಾರೆ, ಅವರು ಮೀರಾ ಮೇಡಮ್ ಬಂದಿದ್ದಾರೆ, 2 ಮಕ್ಕಳು ಬಂದಿದ್ದಾರೆ. ಅವ್ರ ಬಗ್ಗೆ ಹೇಳೇ ಇಲ್ಲ ಸರ್. ಅದೇನು ಸರ್, ಒಂದು ಹೆಣ್ಮಗು, ಗಂಡ ಮಗು, 2 ಬಂದಿದ್ದಾರೆ. ಆದ್ರೆ ಪ್ರಭಾಕರ್ ಅವ್ರಿಗೆ ಇನ್ನೊಬ್ಬ ಮಗ ಇದ್ದಾನೆ.
ನಾಳೆ ಇಡ್ಲಿನ್ ಇದೆ. ನಿಜನಾ? ಏನ್ ಸೈಲೆಂಟ್ ಆಗ್ಬಿಡ್ರಿ ಸಮಯ ಇಲ್ಲ. ನಮ್ಮ ಅಭಿಮಾನಿಗಳನ್ನೆಲ್ಲ ಒಳಗೆ ಬಿಡ್ರಿ. ಎಲ್ಲ ಪಾಪ ಸುಮಾರು ಜನ ಹೊರಗೆ ನಿಂತ್ಕೊಂಡಾರ. ದಯವಿಟ್ಟು ಒಳಗೆ ಒಳಗೆ ಕರ್ಸಿ. ಆದ್ರೆ ನೀವು ಕಷ್ಟದಲ್ಲಿ ಇದ್ದಾಗ ಯಾರೂ ಬರಲ್ಲ. ನಿಮ್ಮ ಮನೆಯವರು ಬಿಟ್ರೆ ನಿಮ್ಮ ನೆರಳಿಗೆ ಯಾರೂ ನಿಂತ್ಕೊಡಲ್ಲ. ಅಂತವರ ನೆರವಿಗಾಗಿ ಇವತ್ತು ಇಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘ ಒಂದು ಕ್ಷೇಮ ನಿಧಿಯನ್ನ ಮಾಡಿದೆ. ಇದಕ್ಕಾಗಿ ನಾನು ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಅಭಿನಂದನೆ ಇಷ್ಟಪಡ್ತೇನೆ. ಈ ಕ್ಷೇಮ ನಿಧಿಗೆ ನಾನು ಕೊಟ್ಟಿರುವಂತ ನೆರವು ಅಂತ ಹೇಳಕ್ ಹೋಗಲ್ಲ. ಅದೊಂದು ಸಾಸಿವೆ ಕಾಲಷ್ಟು ಕೂಡ ಅದು ಸಹಾಯ ಅಲ್ಲ. ಯಾಕೆಂತಂದ್ರೆ ಅದು ನನ್ನ ಕರ್ತವ್ಯ ಅಷ್ಟೇ. ಅದು ಮರ ಎಷ್ಟೇ ಎತ್ತರವಾಗಿ ಬೆಳೆದ್ರು ಕೂಡ ಅದರ ಬೇರುಗಳಿರೋದು ಮಣ್ಣಿನಲ್ಲೇನೆ. ನಾನಿವತ್ತು ಯಾವುದೇ ಸ್ಥಾನಕ್ಕೆ ಹೋಗಿರ್ಬೋದು, ಆದ್ರೆ ನನ್ನ ಬೇರುಗಳಿರುವಂತದ್ದು ಕೋಲಾರದ ಮಣ್ಣಿನಲ್ಲಿ, ಈ ಮಣ್ಣಿನ ಸೊಗಡಿನಲ್ಲಿ. ಈ ಮಣ್ಣಿನ ಋಣ ತೀರಿಸುವಂತ ಕೆಲಸವನ್ನಷ್ಟೇ ನಾನು ಮಾಡ್ತಾ ಇದ್ದೇನೆ. ಇವತ್ತು ಹಲವಾರು ಜನ ಇಲ್ಲಿದ್ದಾರೆ. ಅವತ್ತು ಮಾಸಿಕ ಬಟ್ಟೆಯಲ್ಲಿ ನನ್ನ ಜೊತೆ ಓಡಾಡಿದವರು, ನನ್ನ ಜೊತೆ ಊಟ ಮಾಡಿದವರು, ತಿಂಡಿ ತಿಂದವರು, ಜೊತೆಗೆ ಪೆಗ್ಗಾಕಿದವರು ಎಲ್ಲರೂ ಕೂಡ ಇಲ್ಲಿದ್ದಾರೆ. ಕೋಲಾರ ಇವತ್ತು ಪತ್ರಿಕೋದ್ಯಮ ನನ್ನ ವೃತ್ತಿ ಧರ್ಮವನ್ನ ರೂಪಿಸಿರ್ಬೋದು, ಆದ್ರೆ ನನ್ನ ವ್ಯಕ್ತಿತ್ವವನ್ನ ರೂಪಿಸಿದವರು ಕೋಲಾರದ ಜನಗಳ. ಯಾಕೆ ಅಂತಂದ್ರೆ ಕಳೆದ 25-30 ವರ್ಷಗಳಿಂದ ಅದೇ ಪ್ರೀತಿ ಮತ್ತೆ ವಿಶ್ವಾಸವನ್ನ ಅವರು ನನಗೆ ಕೊಡ್ತಾ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಚಿರಋಣಿಯಾಗಿರ್ತೀನಿ. ನನ್ನ ಕೈಲಾದಷ್ಟು ಸಹಾಯವನ್ನ ನನ್ನ ಕೊನೆಯ ಉಸಿರಿದವರಿಗೆ, ನನ್ನ ಈ ಕೋಲಾರದ ಮಣ್ಣಿಗೆ ನಾನು ಮಾಡ್ಕೊಂಡು ಬರ್ತೀನಿ ಅಂತ